3 ಗಂಟೆಗೆ ಆಡುವಂಥ ಸನ್ರೈಸ್ ಹೈದರಾಬಾದ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಯಾಕೋ ಏನೋ ನೈಟ್ ರೈಡರ್ಸ್ ಈ ಸಲ ಅದು ಚೆನ್ನಾಗಿ ಆಡ್ತಾ ಇಲ್ಲ, ಸನ್ರೈಸ್ ಅಡ್ಡಿ ಇಲ್ಲ ಅನ್ನುವಂಥ ಇಡೀ ಪರ್ಫಾರ್ಮೆನ್ಸ್ ಹೇಳ್ಬೋದಾಗಿದೆ. KKR ಅದರಲ್ಲೂ ಅದರದ ಕ್ಯಾಪ್ಟನ್ ಆದಂತಹ ನಮ್ಮ ರಹಾನೆ, ನಾಯಕ ರಹಾನೆ ಯಾಕೋ ಮೊದಲು ನನಗೆ ಸ್ಫೂರ್ತಿಯಿಂದ ಆಡ್ತಾ ಇಲ್ಲ ಅಂತ ಅವ್ರ ಮೇಲೆ ಕಂಪ್ಲೇಂಟ್ಗಳಾಗ್ತಾಯಿದ್ದಾವೆ. ಭಾಳ ಶೋರಾಗಿದೆ ಪಾಪ. ಅದರಲ್ಲೂ ಮುಖ್ಯವಾಗಿ ಈ 8ನೇ ಸ್ಥಾನದಲ್ಲಿರುತ್ತಿರುವಂಥ KKR ಕೆಲವು ತಪ್ಪುಗಳು ತಾನು ಸ್ವಯಂ ಕೃತಾಪರಾಧಗಳನ್ನು ಮಾಡ್ತಾ ಬಂದದ್ದು. ಇಲ್ಲಿವರೆಗೆ ರಚಿನ್ ರವೀಂದ್ರ ನಮ್ಮ ನ್ಯೂಜಿಲೆಂಡ್ದ ಆಟಗಾರ, ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದನ್ನು ಗಮನಿಸಿದ್ರೆ ಎಲ್ಲಿ ಎಡುತ್ತಾ ಇದ್ದಾರೆ ಇವರು ನಮ್ಮ ರಹಾಂಕೆ. ಯಾಕಂದರೆ ಅವ್ರು ಸೋಲ್ಬಾರ್ದಾಗಿತ್ತಲ್ಲ, ಒಳ್ಳೆ ಆಟಗಾರ ಅವರು, ಒಳ್ಳೆ ಟೀಮ್ ಹಿಡ್ಕೊಂಡು ಹೋಗುವಂಥವ್ರು. ಆದರೆ ಇವತ್ತು ಸನ್ರೈಸರ್ಸ್ ಜೊತೆಗೆ ಈ ಒಂದು ಮ್ಯಾಚ್ ಅದ. ಅದರಲ್ಲೂ ಅಭಿಷೇಕ್ ಶರ್ಮಾ ಮತ್ತು ಹ್ಯಾರಿಸ್ ಕ್ಯಾಶನ್ ಇಬ್ಬರು ಉತ್ತಮ ಇದರಲ್ಲಿದ್ದಾರೆ ಸನ್ರೈಸರ್ಸ್ದಲ್ಲೇ. ಮುಂದೆ ಇಶಾನ್ ಕಿಶನ್ ಸಹಿತ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ರನ್ ಗಳಿಕೆಯಲ್ಲಿ. ಹೀಗಾಗಿ ವಿಶೇಷವಾಗಿ ಈ ಪಂದ್ಯ ಇವತ್ತು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ನೈಟ್ ರೈಡರ್ಸ್ಗೆ ಡೂ ಆರ್ ಡೈ ಪಂದ್ಯ ಅನ್ನೋದು 2 ಮಾತಾರೆ. ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಿ ಯಾವ ರೀತಿಯಾಗಿ ಅದನ್ನು ಆಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ಇನ್ನು ಇದರ ನಂತರ ಈಗಾಗಲೇ ಹೇಳಿದಂಗೆ ಗುಜರಾತ್ ಟೈಟನ್ಸ್, ನಮ್ಮ ಗಿಲ್ ಅವ್ರ ನಾಯಕತ್ವದಲ್ಲಿರುವಂಥ ಟೀಮ, ಅದು ಬಲಿಷ್ಠದ ಟೀಮ. ಅದು ಇವತ್ತು ಸತತ ಗೆಲ್ಲುತ್ತಿರುವ, ಮೊನ್ನೆ ಒಂದು ಸೋತಿತ್ತು ರಾಯಲ್